ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನನ್ನನ್ನು ಕೇಳ್ತಾ ಇರ್ತಾರಲ್ವಾ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಕಷ್ಟಪಟ್ಟು ದುಡಿತಾರೆ, ಆದರೆ ದುಡ್ದಿದ್ದ ಅಮೌಂಟಲ್ಲಿ ನಾವು ಯಾವುದೇ ರೀತಿ ದುಡ್ಡನ್ನು ನಾವು ಉಳಿತಾಯ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತೀರ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ಆಮೇಲೆ ನಮಗೆ ತುಂಬ ಬಡತನ ಇದೆ ಮನೇಲಿ, ಏನು ಮಾಡಿದ್ರು ನಮಗೆ ಸಂತೋಷ ಅನ್ನೋದು ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರಲ್ವ. ನೋಡಿ, ಬಡತನ ಅನ್ನೋದು ಎಲ್ಲರ ಮನೇಲಿ ಇರುತ್ತೆ, ಆದರೆ ಕೆಲವೊಂದು ನಾವು ಮಾಡಿರೋಂಥ ಕರ್ಮದ ಫಲಗಳ ರೀತಿಯಲ್ಲಿ ನಮಗೆ ಶಿಕ್ಷೆಗಳಿರುತ್ತೆ. ಅದಕ್ಕೋಸ್ಕರ ನಾವು ಯಾವುದು ಆ ಕರ್ಮನ ನಾವು ನೆಗೆಟಿವ್ ಇರೋದನ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೋಡಿ, ಯಾವಾಗಲೂ ಅಷ್ಟೇನೇನೆ ಮನೇಲಿ ಇರೋವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನು ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾರೆ. ಆ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಂಡು ಮಹಾಲಕ್ಷ್ಮಿನ ಬನ್ನಿ ನಮ್ಮ ಮನೆಗೆ ಅಂತ ನಾವು ಕರೆಯೋದ್ರಿಂದ ಖಂಡಿತವಾಗ್ಲೂ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿ, ನಾವು ಕುಡಿಯೋವಂಥ ನೀರಲ್ಲಿ ಲಕ್ಷ್ಮಿ ಇರ್ತಾರೆ, ನಾವು ಬಳಸೋವಂಥ ವಸ್ತುಗಳಲ್ಲಿ ಲಕ್ಷ್ಮಿ ಇರ್ತಾರೆ, ನಾವು ಖರ್ಚು ಮಾಡೋವಂಥ ದುಡ್ಡಲ್ಲೂ ಲಕ್ಷ್ಮಿ ಇರ್ತಾರೆ. ಅಂದರೆ ನಾವು ಯಾವುದೇ ಒಂದು ವಸ್ತುಗಳಲ್ಲೂ ನೋಡಿದಾಗ ಅಲ್ಲಿ ನಮಗೆ ಮಹಾಲಕ್ಷ್ಮಿ ಕಾಣಿಸ್ತಾರೆ. ಆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಯಾವಾಗಲೂ ಸ್ಥಿರವಾಗಿ ಬಂದು ಇರಬೇಕು ಅಂತ ಬಯಸಬೇಕು ಅಂತ ನಾವು ಇಷ್ಟಪಡೋದೇ ಆದರೆ, ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಮನೇಲಿ ಚಿಕ್ಕ ಪುಟ್ಟದ್ದು ಆ ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದನ್ನ ಕಲಿಬೇಕಂದ್ರೆ, ತಂತ್ರ ಅಂದರೆ ಮಾಟ ಮಂತ್ರ ಆ ಥರದ್ದೆಲ್ಲನೂ ನಾವು ಮಾಡೋಕ್ಕೆ ಹೋಗಬಾರ್ದು. ಚಿಕ್ಕ ಪುಟ್ಟ ವಸ್ತುಗಳಲ್ಲಿರೋ ಅಂಥದ್ದನ್ನ ಆ ಮುಖಾಂತರ ನಾವು ಲಕ್ಷ್ಮಿನ ನಮ್ಮ ಮನೆಗೆ ಬರಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇವಾಗ ನಾವು ಈ ಕುಡಿಯೋವಂಥ ನೀರು, ಈ ನೀರು ಒಂದು ಗ್ಲಾಸಿನ ಮುಖಾಂತರ ಮಹಾಲಕ್ಷ್ಮಿನ ನಾವು ಮನೆಗೆ ಖಂಡಿತವಾಗ್ಲೂ ಕರ್ಸ್ಕೊಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನೋಡಿ, ಈ ಗ್ಲಾಸಲ್ಲಿ ನೀರು ಇರುತ್ತೆ ಅಲ್ವಾ, ನೀವು ಪ್ರತಿದಿನ ಏನು ಮಾಡಬೇಕು ಅಂದರೆ, ಒಂದು ಶುದ್ಧವಾದದ್ದು ಒಂದು ಗಾಜಿನ ಬೌಲು ಅಥವಾ ಒಂದು ಗಾಜಿನ ಲೋಟನ ನೀವು ತೊಗೊಬೇಕಾಗುತ್ತೆ. ಇದು ಹೆಂಗಿರಬೇಕು ಅಂದರೆ, ನೋಡಿ, ಇಷ್ಟು ಶುದ್ಧವಾಗಿರಬೇಕು ಗಾಜಿನ ಬಾಟ್ಲು. ಅಂದರೆ ನಾವು ನೀರು ಹಾಕಿದ್ದು ಎದ್ದು ಕಾಣಂಗಿರಬೇಕು. ಗಲೀಜಾಗಿರೋಂಥದ್ದು ಗಾಜಿನ ಬೌಲಾಗಲಿ ಅಥವಾ ಗ್ಲಾಸ್ ಆಗಲಿ ಖಂಡಿತವಾಗ್ಲೂ ಉಪಯೋಗಿಸ್ಬಾರ್ದು. ಶುದ್ಧವಾಗಿರಬೇಕು. ನಾವು ಎಷ್ಟು ನೀರು ಹಾಕಿದ್ದೀವೋ ಅಷ್ಟು ನೀರು ಚೆನ್ನಾಗಿ ಕಾಣೋ ಅಂಥದ್ದು ಒಂದು ಗ್ಲಾಸನ್ನು ನೀವು ತೊಗೊಂಡು ಏನು ಮಾಡಬೇಕು ಅಂದರೆ, ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಐದು ಕಾಯಿನ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಈ ಕಾಯಿನಲ್ಲೇ ಇರೋದು ನಮಗೆ ಏನು ಇದರಲ್ಲಿ ವಿಶೇಷ ಅಂತಂದರೆ, ನೋಡಿ, ಇದನ್ನು ನನಗೂ ಯಾರೋ ಒಬ್ಬರು ಹೇಳಿದರು. ಅದನ್ನು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಏನು ಅಂತಂದರೆ, ನೋಡಿ, ಇಲ್ಲಿ ₹1 ಕಾಯಿನಲ್ಲಿ ಇಲ್ಲಿ ಧಾನ್ಯ ಅಂದರೆ ಯಾರು ನಮಗೆ ಊಟದ, ನೋಡಿ, ಇಲ್ಲಿ 2 ಧಾನ್ಯದ ರೂಪದಲ್ಲಿರುತ್ತೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ನಿಜವಾಗ್ಲೂ ಊಟಕ್ಕೆ ಕಷ್ಟ ಆಗ್ತಿದೆ ಅಥವಾ ನಮ್ಮ ಮನೇಲಿ ಯಾವುದೇ ರೀತಿ ಏಳಿಗೆ ಆಗ್ತಾ ಇಲ್ಲ, ದುಡ್ಡು ಕಾಸು ನಮ್ಮ ಮನೆಗೆ ಬರ್ತಾ ಇಲ್ಲ, ಮತ್ತು ನಮ್ಮ ಮನೇಲಿ ಯಾವುದೇ ರೀತಿ ಅನುಕೂಲ ಆಗ್ತಾನೇ ಇಲ್ಲ, ದುಡ್ಡಿಗೆ ತುಂಬ ಪರದಾಡ್ತಾ ಇದ್ದೀವಿ, ಸಾಲ ಜಾಸ್ತಿ ಮಾಡಿದ್ದೀವಿ, ಆಮೇಲೆ ನಾನು EMI ಕಟ್ಟಬೇಕು, ಬ್ಯಾಂಕ್ ಲೋನ್ಗಳಿದೆ, ಆಮೇಲೆ ನನಗೆ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನಿಸ್ತಾ ಇದೆ, ಏನು ಮಾಡಿದ್ರು ನಮ್ಮ ಮನೇಲಿ ಸಂತೋಷ ಅನ್ನೋದೇ ಇಲ್ಲ ಅಂತ ತುಂಬ ನೊಂದ್ಕೊತಾ ಇರ್ತಾರಲ್ವ, ಅಂಥವ್ರು ನೀವು ಮಹಾಲಕ್ಷ್ಮಿನ ಸಿರಿ ಧಾನ್ಯ ಐಶ್ವರ್ಯ ಎಲ್ಲನೂ ಹೊತ್ಕೊಂಡು ಬರೋ ಅಂಥದ್ದನ್ನ ನಾವು ಮಾಡ್ಕೊಬೇಕಾಗುತ್ತೆ. ನೋಡಿ, ನಾವೇನು ಇದನ್ನು ಮಾಡಿದ ತಕ್ಷಣ ದೊಡ್ಡ ಕುಬೇರರಾಗಿ ಶ್ರೀಮಂತರಾಗ್ಬಿಡ್ತೀವಿ ಅಂತ ನಾನು ಖಂಡಿತವಾಗ್ಲೂ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ ಅಂದರೆ, ನಾಳೆ ನಮಗೆ ಒಂದೊತ್ತು ಊಟಕ್ಕೂ ಕಷ್ಟ ಆಗಿರೋಂಥ ಸಂದರ್ಭಗಳಲ್ಲಿ ನಾವು ಈ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಅವತ್ತಿಗೆ ಇವತ್ತು ನಾಳೆಗೆ ನಮಗೆ ಊಟಕ್ಕೆ ಏನು ಬೇಕೋ ಅದನ್ನು ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಅನುಗ್ರಹಿಸ್ತಾರೆ. ಅದಕ್ಕೋಸ್ಕರ ನಾವು ಈ ಪುಟ್ಟ ತಂತ್ರಗಳನ್ನ ಮಾಡ್ಕೊಬೇಕಾಗುತ್ತೆ. ಇದನ್ನು ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ರು, ಅದು ತುಂಬಾ ವರ್ಕೌಟ್ ಆಯಿತು. ಯಾಕಂದರೆ ನೀವು ಇದನ್ನು ಮಾಡ್ತಾ ಹೋಗಿ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ನಾನು ಸುಮಾರು ವಿಡಿಯೋಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ನನಗೆ ಒಳ್ಳೆಯದಾಗಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ಕೊಡ್ತಿದ್ದೀನಿ. ನೋಡಿ, ಈ ₹1 ಕಾಯಿನ್ಗಳಲ್ಲಿ ನೀವು ನೋಡಿದ್ದೀರಾ, ಇದರಲ್ಲಿ ಬಂದು ನೋಡಿ, ಇಲ್ಲಿ
ಧಾನ್ಯದ ಥರ ಇದೆ. ಈ ಧಾನ್ಯದ ಥರ ಇರೋ ಅಂಥದ್ದನ್ನ ನಾವು ಕಾಯಿನ್ಗಳನ್ನ, ಲಕ್ಷ್ಮಿನ ನಾವು ನೆನೆಸ್ಕೊಂಡು ತಾಯಿ ನಮ್ಮ ಮನೆಗೆ ಸಿರಿ ಸಂಪತ್ತನ್ನ ಹೊತ್ಕೊಂಡು ಬಾ ತಾಯಿ, ಅನ್ನಪೂರ್ಣೇಶ್ವರಿ ತಾಯಿ, ನಮಗೆ ಊಟಕ್ಕೆ ಕಷ್ಟ ಆಗಿದೆ, ನಮ್ಮ ಮಕ್ಳಿಗೆ ಒಳ್ಳೆ ಊಟ ನಾವು ಮಾಡ್ಸೋಕ್ಕಾಗ್ತಾ ಇಲ್ಲ, ನಮ್ಮ ಮನೇಲಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಮನೇಲಿ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಿಲ್ಲ, ವ್ಯಾಪಾರಕ್ಕೆ ಬಂಡವಾಳಕ್ಕೆ ನಾವು ಹಾಕಿದ್ದೀವಿ ದುಡ್ಡು ಎಲ್ಲ ಲಾಸ್ ಆಗ್ತಾ ಇದೆ, ಆಮೇಲೆ ನಾವು ಏನೇ ಮಾಡಿದ್ರೂ ಒಂದು ಒಳ್ಳೆ ಊಟ ನಮ್ಮ ಕೈಲಿ ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ, ಅಥವಾ ಒಂದು ಒಳ್ಳೆ ಬಟ್ಟೆ ತೊಗೊಳಕ್ಕಾಗ್ತಿಲ್ಲ, ಒಂದು ಒಳ್ಳೆ ಒಡವೆ ತೊಗೊಳಕ್ಕಾಗ್ತಿಲ್ಲ, ಒಂದು ಮನೇನ ಕಟ್ಸೋಕ್ಕೂ ಸಹ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಅನ್ನೋರು, ಖಂಡಿತವಾಗ್ಲೂ ನಿಮಗೆ ಯಾವ ರೀತಿ ಆರ್ಥಿಕವಾಗಿ ಕಷ್ಟ ಇದೆ ಅಂತ ಅಂದ್ಕೊಂಡಿರೋರು ಅಷ್ಟನ್ನು ನೀವು ಹೇಳ್ಕೊಬೇಕಾಗುತ್ತೆ. ಈ ಕಾಯಿನ್ 5 ಕಾಯಿನನ್ನು ಮತ್ತು ನೋಡಿ ಈ 2 ಅರಿಶಿಣದ ಗೋಟನ್ನ ನೀವು ಇಟ್ಕೊಂಡು 2 ಚಕ್ಕೆನ ನೀವು ಇಟ್ಕೊಂಡು ಮೊದಲಿಗೆ ನೀವು ಗಣೇಶಂದು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಗಣೇಶಂದು ಪ್ರಾರ್ಥನೆ ಮಾಡಿ, ಆಮೇಲೆ ನಿಮ್ಮ ಕುಲದೇವರದ್ದು ಪ್ರಾರ್ಥನೆ ಮಾಡಿ, ಆಮೇಲೆ ನಿಮ್ಮ ಇಷ್ಟ ದೇವರು ಗುರುರಾಯರನ್ನ ನೀವು ಪ್ರಾರ್ಥನೆ ಮಾಡಿಬಿಟ್ಟು ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ ನನಗೆ ನನಗೆ ಈ ಥರ ಕಷ್ಟ ಇದೆ, ಆದಷ್ಟು ಬೇಗ ನನಗೆ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ನಿಮ್ಗೆ ಏನೇನಿದೆ ಅಂತ ಹೇಳ್ಕೊಂಡು ಪ್ರತಿಯೊಂದು ಕಾಯಿನೂ ನೀವು ಈ ರೀತಿ ಗ್ಲಾಸ್ ಒಳಗಡೆ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ಹಾಕ್ತಾ ಒಂದು 5 ಕಾಯಿನ್ಗಳನ್ನೂ ನೀವು ಹಾಕಬೇಕು. ಹಾಕಿದ ನಂತರ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಗೋಟ್ ಅರ್ಶಿನ ಇರುತ್ತಲ್ಲ, ಗೋಟ್ ಅರ್ಶಿನ ಬಂದು ಅರಿಶಿಣದ ಕೊಂಬಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರುತ್ತೆ. ಯಾವಾಗಲೂ ನಾವು ಈ ಅರಿಶಿಣದ ಕೊಂಬನ್ನು ನಾವು ನೀರಲ್ಲಿ ಹಾಕೋದ್ರಿಂದ ಅಪಮೃತ್ಯು ದೋಷಗಳು ಮನೆಗಳಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಯಾವಾಗ ಯಾರಿಗೆ ಏನು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಗೊತ್ತಿರಲ್ಲ. ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ. ಅಂಥ ಗಂಡ ಹೆಂಡತಿ ಜಗಳ ಕಡಿಮೆ ಆಗಬೇಕು. ಆಮೇಲೆ ಅಂದರೆ ನೋಡಿ, ಇಲ್ಲಿ ಗೋಟ್ ಅರ್ಶಿನ ಇರುತ್ತಲ್ಲ, ಗೋಟ್ ಅರ್ಶಿನ ಬಂದು ಅರಿಶಿಣದ ಕೊಂಬಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರುತ್ತೆ. ಯಾವಾಗಲೂ ನಾವು ಈ ಅರಿಶಿಣದ ಕೊಂಬನ್ನು ನಾವು ನೀರಲ್ಲಿ ಹಾಕೋದ್ರಿಂದ ಅಪಮೃತ್ಯು ದೋಷಗಳು ಮನೆಗಳಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಯಾವಾಗ ಯಾರಿಗೆ ಏನು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಗೊತ್ತಿರಲ್ಲ. ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ. ಅಂಥ ಗಂಡ ಹೆಂಡತಿ ಜಗಳ ಕಡಿಮೆ ಆಗಬೇಕು. ಆಮೇಲೆ ಮಕ್ಕಳು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಆ ಮಕ್ಕಳು ಎಲ್ಲರೂ ಶಾಂತವಾಗಿರಬೇಕು, ಚೆನ್ನಾಗಿ ಓದಬೇಕು, ಅಭಿವೃದ್ಧಿ ಆಗಬೇಕು, ಅವರು ಒಂದು ಒಳ್ಳೆ ಕೆಲಸಕ್ಕೆ ಸೇರಿ ನಮಗೆ ಯಶಸ್ಸು ಮತ್ತು ಕೀರ್ತಿ ತರಬೇಕು ಅಂತ ಅಂದ್ಕೊಂಡಿರೋಂಥ ತಂದೆ ತಾಯಿಗಳು, ಆಮೇಲೆ ಅತ್ತೆ ಮಾವನ ಜೊತೆ ನಾವು ಯಾವಾಗಲೂ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ನಮ್ಮ ಅತ್ತೆ ನಮ್ಮನ್ನು ಪ್ರೀತಿಸಬೇಕು, ನಮ್ಮ ಮಾವ ನಮ್ಮನ್ನು ಪ್ರೀತಿಸಬೇಕು, ಮತ್ತು ನನ್ನ ಗಂಡ ನನ್ನನ್ನು ಪ್ರೀತಿಸಬೇಕು ಅನ್ನೋ ಮನಸ್ಸಿರೋರು ಮಹಾಲಕ್ಷ್ಮಿನ ನೀವು ನೆನೆಸ್ಕೊಂಡು ನೋಡಿ, ಇದನ್ನು ನೀವು ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಕೊಬೇಕು. ನೋಡಿ ಯಾಕೆ ಮಂತ್ರನ ಹೇಳ್ಕೊಬೇಕು ಅಂದರೆ ಲಕ್ಷ್ಮೀ, ಸರಸ್ವತಿ ಮತ್ತು ಭದ್ರಕಾಳಿ ಅಂದರೆ ಚಾಮುಂಡೇಶ್ವರಿ ಸಮೇತ ನಾವು 3 ಜನನೂ ನಾವು ಆಹ್ವಾನ ಮಾಡಿ ಇಲ್ಲಿ ಕರೆಯೋದ್ರಿಂದ ಸೌಭಾಗ್ಯ ಅನ್ನೋದು ವೃದ್ಧಿ ಆಗುತ್ತೆ. ಅಂದರೆ ಗಂಡನಿಗೆ ಆಯಸ್ಸು ಅನ್ನೋದು ಮನೇಲಿ ಯಾವಾಗಲೂ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಹಿರಿಯರಿಗೆ ಏನಾದರೂ ದೋಷಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ಅಂಥ ಮಂತ್ರನ ನೀವು ಹೇಳ್ಕೊಂಡು ಇದನ್ನು ನೀವು ಈ ನೀರಿಗೆ ಬಿಡಬೇಕಾಗುತ್ತೆ. ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಬಿಟ್ಟು ನೀವು ಇದನ್ನು ಈ ನೀರು ಒಳಗಡೆಗೆ ಬಿಡಬೇಕಾಗುತ್ತೆ. 2 ಅರಿಶಿಣದ ಕೊಂಬನ್ನು ನೀವು ಬಿಡಬೇಕಾಗುತ್ತೆ. ಸರಿನಾ? ಯಾಕೆ 2 ಹಾಕಿದ್ದೀನಿ ಅಂದರೆ ಗಂಡ ಹೆಂಡತಿ ಸಮೇತ, ಅಂದರೆ ಯಾವುದನ್ನೇ ಆಗಲಿ ನಾವು ಒಂಟಿಯಾಗಿ ಯಾವುದನ್ನು ಹಾಕಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ 2 ಅಂದರೆ 2ನ ಹಾಕ್ತಾಯಿದ್ದೀನಿ. ಸರಿನಾ? 2ನ ಅರಿಶಿಣದ ಕೊಂಬನ್ನು ನೀವು ಹಾಕಾದ್ಮೇಲೆ ಏನು ಮಾಡಬೇಕು, ಅದು ಒಂದು ಗಂಡು ಅಂತ ಅಂದ್ಕೊಬೇಕು, ಇನ್ನೊಂದನ್ನ ಒಂದು ಹೆಣ್ಣು ಅಂತ ಅಂದ್ಕೊಬೇಕು. ಅದಕ್ಕೆ ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೆ ನಾವು ಯಾವಾಗ್ಲೂ ಒಂಟಿಯಾಗಿ ಪೂಜೆ ಮಾಡಬಾರ್ದು. ಯಾಕಂದರೆ ಒಂಟಿಯಾಗಿ ನಾವು ಪೂಜೆ ಮಾಡಿದಾಗ ಏನಾಗುತ್ತೆ, ನಾವು ಮಾಡಿದಂಥ ವ್ರತಗಳು ಯಾವುದೇ ಪ್ರತಿಫಲ ಕೊಡೋದಿಲ್ಲ. ಯಾವುದೇ ಒಂದು ಪೂಜೆ ಅಥವಾ ಅನುಷ್ಠಾನನ ನಾವು ಮಾಡಬೇಕು ಅಂದರೆ ಗಂಡ ಹೆಂಡತಿಯರ ಸಮೇತ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವಾಗ ನಾವು ಲಕ್ಷ್ಮೀ ದೇವನ ನಾವು ಸ್ಮರಣೆ ಮಾಡುವಾಗ ಲಕ್ಷ್ಮಿ ಮಾತ್ರನೇ ನಾವು ನೆನೆಯೋಕೆ ಹೋಗಬಾರ್ದು. ಲಕ್ಷ್ಮಿ ಸಮೇತ ನಾರಾಯಣನೂ ಸಹ ನಾವು ಕರೆದು ಮಾಡೋದ್ರಿಂದ ನಾವು ಅಂದ್ಕೊಂಡಿರೋಂಥ ಕೆಲಸಗಳು ಖಂಡಿತವಾಗ್ಲೂ ಶೀಘ್ರವಾಗಿ ಪ್ರತಿಫಲ ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ಒಂದು ಅರ್ಶಿನ ವಿಷ್ಣು ಅಂದ್ಕೊಂಡಿದ್ದೀನಿ, ಇನ್ನೊಂದನ್ನು ಮಹಾಲಕ್ಷ್ಮಿ ಅಂತ ಹೇಳಿ ಹಾಕಿದ್ದೀನಿ. ನೀವು ಅದೇ ಥರ ಅಂದ್ಕೊಂಡು ಅದನ್ನು ಬಿಡಬೇಕು. ನಾರಾಯಣನ ಸಮೇತ ನಮ್ಮ ಮನೆಗೆ ಬಾಮ ಮಹಾಲಕ್ಷ್ಮಿ ತಾಯಿ, ನಮ್ಮ ಕಷ್ಟನ ಪರಿಹರಿಸೋ ತಾಯಿ, ನಮ್ಮ ಮನೇಲಿರೋಂಥ ದರಿದ್ರನ ಹೋಗಿಸು, ನಾವು ನಮ್ಮ
ಮಕ್ಕಳು ಎಲ್ಲ ರೀತಿ ಒಂದು ಒಳ್ಳೆ ಯಶಸ್ಸು ಮತ್ತು ಕೀರ್ತಿ ಸಿಗೋದಕ್ಕೆ ನೀನು ಅನುಕೂಲ ಮಾಡಿಕೊಡು. ಲಕ್ಷ್ಮಿ ಅಂದರೆ ಬರೀ ದುಡ್ಡೇ ಅಲ್ಲ, ನಮ್ಮಲ್ಲಿ ಯಾವುದೋ ಒಂದು ಕಾರ್ಯಗಳು ನೆರವೇರಬೇಕಾಗಿರುತ್ತೆ ಅಥವಾ ನಾವೇನೋ ಒಂದು ಮಾಡಬೇಕು ಅಂದ್ಕೊಂಡಿರ್ತೀವಿ, ಆ ಕೆಲಸಗಳು ಕಾರ್ಯಗಳೆಲ್ಲ ನಿಂತೋಗಿರುತ್ತೆ. ಅಂಥ ಕೆಲಸ ಕಾರ್ಯಗಳೆಲ್ಲ ಶುಭ ರೀತಿಯಲ್ಲಿ ನೆರವೇರೋದಕ್ಕೆ, ಯಾಕಂದರೆ 2023 ಮುಗಿತಾ ಬರ್ತಾ ಇದೆ. ಈ ಕಷ್ಟಗಳೆಲ್ಲ ಇಲ್ಲಿಗೆ ಕೊನೆಯಾಗಿ ಇನ್ನು ಮುಂದೇನಾದರೂ ನಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬಂದು ನಮ್ಮ ಜೀವನದಲ್ಲೂ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡು ಇದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಬಿಡಿ. ಆಮೇಲೆ ನೋಡಿ, ಚಕ್ಕೆನೂ ಅಷ್ಟೇ 2 ಪೀಸನ್ನು ಹಾಕಿ. ಈ ರೀತಿ ನೀವು ಚಕ್ಕೆನೂ ಇದ್ರ ಮೇಲೆ ಹಾಕ್ಬಿಟ್ಟು ನೀವು ಈ ಗ್ಲಾಸ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಬೇರಂದು ನಿಮ್ಮ ಮನೇಲಿ ಏನಾದ್ರೂ ಕುಬೇರನ ವಿಗ್ರಹ ಇದ್ದರೆ ಆ ವಿಗ್ರಹದ ಮುಂದೆ ಇದನ್ನು ಇಡಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈಶಾನ್ಯ ಮೂಲೆ ಅಂತ ಇರುತ್ತಲ್ಲ ಆ ಈಶಾನ್ಯ ಮೂಲೆಯಲ್ಲಾದರೂ ಇಡೀರಿ. ಇಲ್ಲ ಅಂದರೆ ನೀವು ದೇವ್ರ ಮುಂದೆ ಯಾವುದಾದ್ರೂ ದೇವ್ರದ್ದು ನೀವು ದೀಪ ಹಚ್ಚುತ್ತಾ ಇರ್ತೀರಾ, ಆ ದೇವ್ರದ್ದು ದೀಪ ಹಚ್ಚಿರೋದ್ರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು, 1 2 ಅಡಿ 3 ಅಡಿ ಗ್ಯಾಪ್ ಇಟ್ಟು ನೀವು ಇದನ್ನು ಇಡಿ. ಇಲ್ಲ ಅಲ್ಲೂ ಜಾಗ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಹಾಲಲ್ಲಿ ಎಲ್ಲಾದ್ರೂ ಒಟ್ಟಿನಲ್ಲಿ ನೀವು ಪ್ರತಿದಿನ ಅದನ್ನು ನೋಡ್ತಾ ಇರಬೇಕು. ಪ್ರತಿದಿನ ನೋಡಿ ಅದ್ರ ಮುಂದೆ ನಿಮ್ಮ ನೋವನ್ನು ಹೇಳ್ಕೊಂಡು, ಇವಾಗ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ಇವತ್ತು ನಾನು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಆ ಕೆಲಸ ನಮಗೆ ಯಶಸ್ವಿ ಆಗಲಿ ಅಂತ ನೀವು ಕೇಳ್ಕೊಬೇಕು. ಇದ್ರ ಮುಂದೆ ನಿಂತ್ಕೊಂಡು ಕೇಳಿಕೊಂಡು ನೀವು ಬೆಳಗ್ಗೆ ಹೊತ್ತು ಹೋಗಿರಬೇಕು. ಅಂದರೆ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಹೊತ್ತು ಈ ಗಾಜಿನ ಬಾಟ್ಲ್ ಇರುತ್ತಲ್ಲ ಅಥವಾ ಗಾಜಿಂದು ಲೋಟ ಇರುತ್ತಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ನೀವು ನಾಳೆ ಇನ್ನೇನು ಹೋಗ್ತಾ ಇದ್ದೀರಾ ಕೆಲಸಕ್ಕೆ, ಯಾವುದೋ ಒಂದು ಕೆಲಸ ಇಂಪಾರ್ಟೆಂಟ್ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಾ, ಅಥವಾ ಮನೇಲಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಪೂಜೆ ಮಾಡ್ತೀರಾ, ಪೂಜೆ ಮಾಡಿದ ನಂತರ ಏನು ಮಾಡಬೇಕು, ಪ್ರತಿದಿನ ಈ ಗಾಜು ಇರುತ್ತಲ್ಲ ಗಾಜಿನ ಲೋಟನ ನೀವು ತೊಳಿಬೇಕು. ತೊಳೆದು ಶುದ್ಧವಾದ ನೀರು ಹಾಕಬೇಕು, ಮತ್ತು ಕಾಯಿನ್ಗಳು ಹಾಕಬೇಕು, ಮತ್ತು ಲಕ್ಷ್ಮೀನಾರಾಯಣನ ನೀವು ಪ್ರಾರ್ಥನೆ ಮಾಡಿಕೊಂಡು ಗೋಟ್ ಅರ್ಶಿನ ಹಾಕಬೇಕು, ಮತ್ತು ಚಕ್ಕೆ ಹಾಕಬೇಕು. ಪ್ರತಿದಿನ ನೀವು ಈ ನೀರನ್ನು ಬದಲಾಯಿಸ್ತಾ ಇರಬೇಕು. ನೀವು ಯಾವ ರೀತಿ ನೀರನ್ನು ನೀವು ಬದಲಾಯಿಸಿ ಇಡ್ತೀರೋ ಅಷ್ಟು ನಿಮ್ಮ ಮನೆಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇದು ನಾನು ಏನೋ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಇದೆಲ್ಲ ಆಗುತ್ತಾ, ವರ್ಕೌಟ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ನಂಬಿಕೆಯಿಂದ ಮಾಡಬೇಕು. ನಂಬಿಕೆ ಇಲ್ದಲೆ ಯಾವುದೇ ನೀವು ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ಆಗಲ್ಲ. ಸ್ನೇಹಿತರೆ, ನಾನು ಯಾಕೆ ನಂಬಿಕೆ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿ ಇವಾಗ ನಂಬಿಕೆ, ರಾಯರ ಮೇಲೆ ನಾವು ನಂಬಿಕೆ ಎಷ್ಟು ಇಟ್ಟಿರ್ತೀವಲ್ವಾ, ನೋಡಿ ಅದಕ್ಕೆ ನಾನು ಹೇಳೋದು. ರಾಯರು ನೋಡಿ ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ಒಂದು ಪವಾಡನೆ ಮಾಡಿಬಿಟ್ಟಿದ್ದಾರೆ. ಅವಳು ವೀಲ್ ಚೇರಲ್ಲಿ ಇರ್ತಾರೆ. ಸುಮಾರು ಒಂದು 19 ವರ್ಷದ 16 ವರ್ಷದ ಹುಡುಗಿಗೆ ಅವಳಿಗೆ ನಡೆದಾಡೋಕ್ಕೆ ಆಗ್ತಾ ಇರಲ್ಲ. ಆದ್ರೂ ರಾಯರ ಮಠದಲ್ಲಿ ಹೋಗಿ ಜಾದು ರೀತಿಯಲ್ಲಿ ಅವಳು ವೀಲ್ ಚೇರಿಂದ ಎದ್ದು ಓಡಾಡಿದ್ದಾಳೆ. ಅಂದರೆ ಅವಳಿಗೆ ಗೊತ್ತಿರುತ್ತೆ ರಾಯರು ಯಾವತ್ತೂ ನಂಬಿರೋನ್ನ ಕೈ ಬಿಡಲ್ಲ ಅಂತ. ಅದಕ್ಕೆ ನಾನು ಹೇಳ್ತಿರೋದು, ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ನಂಬಿಕೆಯನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ ಅನುಕೂಲ ಆಗುತ್ತೆ ಅಂತಲೇ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೋಡಿ, ನನಗೆ ಗೊತ್ತಿರೋಷ್ಟು ಇಂಥ ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನ ಪಡ್ತೀನಿ. ನಿಮಗೆ ನಿಜವಾಗ್ಲೂ ನನ್ನ ಮಾಹಿತಿಗಳು ಇಷ್ಟ ಆಗಿದ್ದರೆ ಅಥವಾ ನನ್ನ ಮಾಹಿತಿನ ನೀವು ನೋಡಬೇಕು ಅನ್ನೋದು ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ಅಕಸ್ಮಾತ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.